ದೇವರು ನಿಮ್ಗೆ ಇವತ್ತು ಚೈನಾದ ಮೆಟ್ರೋ ತೋರಿಸ್ತೀನಿ. ನಾವೀಗ ಇದ್ದೀವಿ ಯೋಂಗ್ಯಾಂಗೋಂಗ್ ಲಾಮಾ ಟೆಂಪಲ್ ಸ್ಟೇಷನ್ನು. ಯೋಂಗ್ಯಾಂಗೋಂಗ್ ಲಾಮಾ ಟೆಂಪಲ್ ಸ್ಟೇಷನ್ಗೆ ಹೋಗೋಣ. ಹೆಂಗಿರ್ತದೆ ನೋಡೋಣ ಒಳಗಡೆ. ಮತ್ತು ಇಲ್ಲಿ ಯಾವುದೇ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗಲ್ಲ. ಚೈನಾದಲ್ಲಿ ಚೈನೀಸ್ ಮ್ಯಾಪ್ ವರ್ಕ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಚೈನಾದಲ್ಲೇ ಬರ್ದವ್ರೆ. ಇಲ್ಲಿ ಏನೇನು ಬರ್ದವ್ರೆ ಗೊತ್ತಾಗಲ್ಲ. ಆದರೆ ಮೇಲ್ನೋಟಕ್ಕೆ ನೀಲಿ ಲೈನ್ ಹಿಡಿದ್ಬಿಟ್ಟು ಇಲ್ಲಿಗೆ ಹೋಗ್ಬೇಕು, ಆಮೇಲೆ ಕೆಂಪು ಲೈನ್ ಹಿಡಿದ್ಬಿಟ್ಟು ಇಲ್ಲಿ ಹೋಗ್ಬೇಕು ಅಂತ ಕೊಟ್ಟವ್ರೆ. ಎಲ್ಲ ಮೆಟ್ರೋದಲ್ಲೂ ಈ ಥರ ಚೆಕ್ ಪೋಸ್ಟ್ಗಳು ಇರ್ತವೆ. ಚೆಕ್ ಮಾಡಿಸ್ಕೊಂಡು ಒಳಗಡೆ ಹೋಗ್ಬೇಕು. ನೋಡಿ, ಇದು ಟಿಕೆಟ್ ತಗೊಳ್ಳೋಂಥ ಮಿಷೀನು. 19 ಲೈನ್ ಕಾಣಿಸ್ತಾ ಇದೆ. ಮೆಟ್ರೋ ಲೈನು ಬರೀ 19 ಲೈನ್ ಅಲ್ಲ, ಇಲ್ಲಿ ಇನ್ನು ಟೋಟಲ್ ಆಗಿ 24 ಲೈನ್ ಇದೆ ಬೇಜಿಂಗಲ್ಲಿ. 24 ಲೈನ್ ಇರೋ ಅಂಥ ಬೇಜಿಂಗ್ ಮೆಟ್ರೋದ ಕಾರ್ಡು ನಮ್ಮ ಹತ್ರ ಇದೆ. ಎಂಟ್ರಾಗೋಣ ಒಳಗಡೆ. ಈಗ ಕಾರ್ಡ್ನ ಇಡೋದು. ವೆಲ್ಕಮ್ ಟು ಚೈನಾ ಮೆಟ್ರೋ. ಏನು ಜನಸಂಖ್ಯೆ, ವಿಪರೀತ ಜನಸಂಖ್ಯೆ. ಯಾವ ಬಿಲ್ದಲ್ಲಿ ಇದ್ರೋ ಇಷ್ಟೊತ್ತು ಎಲ್ಲ ಆಚೆ ಗೊತ್ತವ್ರೆ. ಜನಸಂಖ್ಯೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಗುರು ಇಲ್ಲಿ. ಫಸ್ಟ್ ಇದ್ರಲ್ಲ, ಇವಾಗ ನಾವು ಇವ್ರನ್ನ ಸೈಡ್ ಹಾಕ್ಬಿಟ್ಟು ಜನಸಂಖ್ಯೆಯಲ್ಲಿ ನಾವೇ ಫಸ್ಟ್ ಆಗ್ಬಿಟ್ಟಿದ್ದೀವಿ. ಇಲ್ಲಂತೂ ಜನಸಂಖ್ಯೆ ಜಾಸ್ತಿ, ಕಾಂಪಿಟೇಷನ್ ಅಲ್ವಾ, ಅದಕ್ಕೆ ಕಾಂಪಿಟೇಷನ್ ಮೇಲೆ ಒಂದಲ್ಲ ಒಂದು ಕಂಪ್ನಿ ಪವರ್ ಬ್ಯಾಂಕ್ಗಳು ಇಟ್ಟವ್ರು ನೋಡಿ ಮೆಟ್ರೋಲಿ. ಇದೊಂದು ಕಂಪನಿ ಪವರ್ ಬ್ಯಾಂಕು, ಇದೊಂದು ಕಂಪನಿ. ಜನಗಳು ಫೋನಲ್ಲಿ ಚಾರ್ಜ್ ಇಲ್ಲ ಅಂತಂದ್ರೆ ಇದನ್ನ ಎತ್ಕೊಂಡೋಗಿ ಚಾರ್ಜ್ ಮಾಡ್ಕೊಂಡು ಬೇರೆ ಯಾವ್ದಾದ್ರು ಸ್ಟೇಷನಲ್ಲಿ ಈ ಥರ ಬೂತ್ ಇರ್ತದಲ್ಲ ಅದ್ರಲ್ಲಿ ಹಾಕೋದು. ಮತ್ತು ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಅಂಗಡಿಗಳು ನೋಡಿ. ಎಲ್ಲಾಡಕ್ಕೆ ವಸ್ತುನ ಇದು ಅಲ್ಲ, ಇದು ಯಾವುದೋ ಬೇರೆ ಚೈನೀಸ್ ಮೆಡಿಸಿನ್. ಇಲ್ಲಿ ಚೈನಾದಲ್ಲಿ ಚೈನೀಸ್ ಫುಡ್ಡು ಸೂಶಿ ಬಣ್ಣದ ಸೂಶಿ ಪ್ಲೇಟ್ಗೆ 10 ರೂಪಾಯಿ. ಗೊತ್ತಿಲ್ಲ, ಇದಂತೂ ಟೇಸ್ಟ್ ಮಾಡೋಕ್ಕಾಗಲ್ಲ, ಏನೇನು ಹಾಕಿರ್ತಾರೋ ಇದಕ್ಕೆ. ನೋಡಿ, ಇದು ವಯಸ್ಸಾದವ್ರಿಗೆ ಮತ್ತೆ ಯಾರಾದ್ರೂ ನಡೆಯೋಕ್ಕಾಗಲ್ವಲ್ಲ ಅವ್ರಿಗೆ ಈ ಥರ ಗಿಫ್ಟ್ ಮಾಡವ್ರೆ. ಬರೀ ಇದ್ರ ಮೇಲೆ ಕುಂತ್ಕೊಂಡ್ಬಿಟ್ರೆ ಸಾಕು, ಅದೇ ಮೆಟ್ಲು ಹತ್ತಿಸ್ಬಿಡುತ್ತೆ.